ಯಮ್ಮ ಯಮ್ಮ ಬಂದೇನಮ್ಮ. ಏನ್ ಹೇಳಿರು ಶಾಸ್ತ್ರಿಗಳು? ಯಾವತ್ತಂತೆ ಒಳ್ಳೆ ಮುಹೂರ್ತ ಐತಂತೆ? ಹೇಳಮ್ಮ ಜಲ್ದು. ನಾಳಿಕಿಲ್ ನಾಡ್ದು ಒಳ್ಳೆ ಮುಹೂರ್ತ ಐತಂತೆ. ಅದಕ್ಕೆ ನಾನು ಈ ವಾರದಾಗ ಯಾವ್ದಾದ್ರು ಒಳ್ಳೆ ಮುಹೂರ್ತ ಹೇಳ್ರಿ ಶಾಸ್ತ್ರಿಗಳೇ ಅಂತ ಹೇಳ್ದೆ. ನಾಳಿಕಿಲ್ ನಾಡ್ದು ಐತಮ್ಮ. ಅಂದ್ರೆ ಎಲ್ಲ ಮದ್ವಿಗೆ ತಯಾರಿ ಮಾಡ್ಕೊಂಬಕ್ ಆಗುತ್ತಾ ನಿಮ್ಗೆ ಅಂತ ಹೇಳಿರು. ಅದಕ್ಕೆ ನಾವೇನು ತಯಾರಿ ಮಾಡ್ಕೊಂಬದ್ ಏನು ಇಲ್ಲ. ನಾವೇನೇನ್ ಮಂತಾಗೂ ಮಾಡಲ್ಲ, ಇದು ಕಲ್ಯಾಣ ಮಂಟಪದಾಗೂ ಮಾಡಲ್ಲ. ದೇವಸ್ಥಾನದಾಗೆ ತಾಳಿ ಕಟ್ಕೊಂಬರೋದು ಅಷ್ಟೇ ಶಾಸ್ತ್ರಿಗಳೇ. ಅದಕ್ಕೆ ನಾಡ್ದೆ ಮಾಡ್ತೀವಿ ಅಂತ ಹೇಳ್ದೆ. ಅದಕ್ಕೆ ಒಳ್ಳೆ ಮುಹೂರ್ತ ಐತೆ ಮಾಡ್ರಿ ಅಂತ ಹೇಳವ್ರಿ. ಏನು ಯೋಚನೆ ಮಾಡ್ಬೇಡ, ಸುಮ್ಮನಿರು. ಇನ್ನು 2 ದಿವಸ ನಿನ್ ಮದ್ವಿಗೆ. ಹೌದೇನಮ್ಮ? ಇನ್ 2 ದಿವಸನ ನನ್ನ ಮದ್ವಿಗೆ? ಹೂ ಕಣನಾಗ. ಅಲ್ಲ ಬಟ್ಟೆ ಯಾಕೆ ಬಿಚ್ಚಾಕಿದ್ಯಾಲೇನೆ? ಯಮೋ ಅದೇ ಬಿಳೆ ಪಂಚೆ ಹಳೆ ಅದೇ ಅಂಗಿ ಇಕ್ಕೊಂಡಿದ್ರೆ ಎಲ್ಲ ಧೂಳಾಗಲ್ವೇ, ಕೊಳೆ ಆಗಲ್ವೇ? ಅದಕ್ಕೆ ಮದ್ವೆ ದಿನ ಇಕ್ಕೆಮ್ಮನ ಅಂತ ಹೇಳಿ ಪಂಚೆನೂ ಅಂಗಿನೂ ಬಿಚ್ಚಾಕಿದ್ದೀನಿ. ಸುಮ್ನಿರ್, ಏನಾಗಲ್ಲ. ಮದ್ವೆ ದಿವಸ ಉಟ್ಕೊಂತೀನಿ, ಪಂಚೆ ಉಟ್ಕೊಂಡು ಬಿಳೆ ಅಂಗಿ ಇಕ್ಕೆಂತೀನಿ. ಆಹಾ ನಾಗ, ಎಷ್ಟೊಂದು ಬುದ್ಧಿ ಬಂದಿತ್ತು ನಿನಗೆ. ನಿನ್ ತಲೆಗೆ ಒಂದಿಷ್ಟು ಬುದ್ಧಿನೇ ಇಲ್ಲ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಇವಾಗ ಒಂದಿಷ್ಟು ಬುದ್ಧಿ ಕಲ್ತ್ಕೊಂತಾ ಇದ್ಯಾ ನೀನು. ಯಾವಾಗ್ಲೂ ಹಿಂಗೆ ಇರು. ಮದ್ವೆ ಆದ್ಮೇಲೂ ಅಷ್ಟೇನೆ ನೀನು ಹಿಂಗೆ ಇರ್ಬೇಕು. ಹಂಗ ಸರಿ ಕಣಮ್ಮವ್. ಯಮವ್ ಖರ್ಚಿಗೆ ಒಂದಿಷ್ಟು ದುಡ್ಡು ಬೇಕಲ್ಲ. ಮದ್ವೆ ಅಂತಂದ್ರೆ ಅದು ಇದು ಖರ್ಚಿದ್ದೇ ಇರುತ್ತೆ. ಯಾತನ ಒಂದಿಷ್ಟು ತರಕಾದ್ರೂ ದುಡ್ಡು ಬೇಡವೇನಮ್ಮ? ಹೋಗಿ ಸಾವುಕಾರ ಮನೆಗೆ ಹೋಗಿ ಅಮ್ಮವ್ರ ಹತ್ರ ಒಂದಿಷ್ಟು ದುಡ್ಡಾದ್ರೂ ಇಸ್ಕೊಂಬರಮ್ಮ ಕೇಳಿ. ಸರಿ, ನಾನು ಅದನ್ನೇ ಅಂದ್ಕೊಂಡೆ. ಈಗ ಹಂಗನು ತಾರೀಖ್ ಕುರ್ತಾಕ್ಸ್ಕೊಂಬಂದಿನಲ್ಲ, ಅದನ್ನ ಹೇಳಿ ಹಂಗೇನೆ ಒಂದಿಟ ದುಡ್ಡು ಇಸ್ಕೊಬರೋಣ ಅಂತಾನ ಯೋಚನೆ ಮಾಡಿದ್ದೆ. ನೀನು ಅದನ್ನೇ ಹೇಳಿದ್ದೆ. ಸರಿ, ನೀನು ಮನೆ ಕಡೆಗಿರು. ನಾನು ಹೋಗಿ ಕಾಳಮ್ಮವ್ರಿಗೂ ಹೇಳಿ ಒಂದಿಟ ದುಡ್ಡು ಇಸ್ಕೊಬತ್ತೀನಿ. ಯಮೋ ನಾನು ಇಲ್ಲೇನೆ ತಿಪ್ಪೆ ಕಡೆಗೆ ಹೋಗ್ಬತ್ತೀನಿ. ನೀನು ಹೋಗಿ ದುಡ್ಡು ಇಸ್ಕೊಂಬ ಅಮ್ಮವ್ರ ಹತ್ರ ಹೇಳಿ. ಸರಿ, ತಿಪ್ಪೆ ಕಡೆಗೆ ಹೋದಾನು ಅತ್ತೆ ಹೋಗ್ಬೇಡ, ಆಮೇಲೆ ಎಣ್ಣೆ ಪಣ್ಣೆ ಕುಡಿಯಕ್ಕೆ ಅಂತ ಹೇಳಿ. ಇಲ್ಲಿ ಹೇಳಮ್ಮ, ಬತ್ತೀನಿ. ನೀನು ಯಾಕೆ ಹಂಗಾಡ್ತೀಯಾ? ಜಲ್ದಿ ಬತ್ತೀನಿ, ನೀನು ಹೋಗಂಗೆ. ದೇವ್ರೇ, ನನ್ನ ಮಗನ ಮದ್ವಿಗೆ ಯಾವುದೇ ಅಡ್ಡಿ ಆತಂಕ ಬರ್ದಂಗೆ ಸುಸೂತ್ರವಾಗಿ ಮದ್ವೆ ನೆರವೇರಂಗ್ ಮಾಡಪ್ಪ ದೇವ್ರೇ. ಇವಳು ಎಲ್ಗೋದ್ಲ? ಆ ಪಿಳ್ಳಿ ಹೊಳ್ತಾಳೆ. ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕರ್ಕೊಂಬರ್ತೀನಿ. ಅಲ್ಲೆಲ್ಲ ಹೋಗಿ ಅಂತ ಹೇಳಿ ಹೋದ್ಲು. ಅವಳು ಎತ್ಕೊಂಡು ಇಟ್ಟಾದ್ರೂ ಬರ್ಲಿಲ್ಲ ಈ ಗುಲಾಬಿ. ಎಲ್ಗೋದ್ಲ ಏನೋ? ಎಲ್ಲ ಯಾರ ಮಂತಾಗ ಕುಕ್ಕಣಿದ್ದಾಳೆ ಮಾತಿಗೆ. ಇದೇನು ಯಾವ ಮಾಡ್ಕೊಂಡು ಎಲ್ಗೋಗಿದ್ದೆ ಗುಲಾಬಿ? ಅಲ್ಲ ಜಲ್ದ್ ಬತ್ತೀನಿ ಅಂತ ಹೋದಾಳು, ಬರ್ಲೇಬೇಡ್ದೆ. ಯೋಟತ್ತಾತು ನೀನು ಅವಳನ್ನ ಕರ್ಕೊಂಡೋಗಿ. ಎಲ್ಲಿ ಅವಳು? ಕಾವೇರಿ ಮೋರೆ ಅವಳು ತುಂಬಾ ಅಳ್ತಾ ಇದ್ಲು. ಅದಕ್ಕೆ ಅತ್ಲ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಎಲ್ಲನ ದನಗಳೆಲ್ಲ ಇದಾವಲ್ಲ, ಕುರಿ ಮಂದೆ, ಅವನ್ನೆಲ್ಲ ತೋರಿಸ್ಕೊಂಡು ಸಮಾಧಾನ ಮಾಡಿ ಕರ್ಕೊಂಬತ್ತಿದ್ದೆ. ಪೊದ್ದು ಸಿಕ್ಕಿಳಲ್ಲಿ. ಅದಕ್ಕೆ ಪೊದ್ದು ಅಂತ ಹೋಗ್ತೀನಿ ಅಂತ ಅಳ್ತಿದ್ಲು. ತಿರ್ಗ್ ಪೊದ್ದು ಕೈ ಕೊಟ್ಟು ಕರ್ಕೊಂಡೋಗಿ ಆಟ ಆಡಿಸ್ಕೊಂಬ, ಆಮೇಲೆ ಕತ್ಲಾಗ ಹೊಟ್ಟತಿ ಕರ್ಕೊಂಬ ಅಂತ ಹೇಳಿ ಕಳಿಸ್ತೆ ಅಮ್ಮವ್ರಿ. ಸರಿ ಆತು, ಹೋಗಿ ಒಂದ್ ಲೋಟ ಕಾಪಿ ಕಾಸ್ಕೊಂಬರೋಗು. ಕಾಪಿ ಕುಡಿಯಂಗಾಗಿತ್ತು ನನ್ಗೆ ಯಾಕನ. ಸರಿ ಅಮ್ಮವ್ರೆ, ಕಾಸ್ಕೊಂಬತ್ತೀನಿ ಹೇಳ್ರಿ. ಅಮ್ಮೋರೆ ಮನೆಗಿದ್ದೀರಾ? ಬಾರೆ ಸಾಕಮ್ಮ, ಇದೀನ್ ಬಾ ಬಾ ಸಾಕಮ್ಮ. ಶಾಸ್ತ್ರ ಕೇಳ್ಕೊಂಬತ್ತೀನಿ, ಮುಹೂರ್ತ ಇಕ್ಕಿಸ್ಕೆ ಬತ್ತೀನಿ ಮದ್ವಿಗೆ ಅಂತ ಹೋದಲ್ಲೇ. ಏನ್ ಹೇಳಿರಿ? ಯಾವತ್ತಂತೆ ಒಳ್ಳೆ ಮುಹೂರ್ತ ಐತಂತ? ಯಾವತ್ತು ಹೇಳಿರಿ ಹೇಳಿ? ಅಮ್ಮರೇ ಹೋಗಿದ್ದೆ. ನಾಳೆಕಿಲ್ ನಾಡ್ದೇನೆ ಒಳ್ಳೆ ಮುಹೂರ್ತ ಐತಂತೆ ಮದ್ವಿಗೆ. ಎಲ್ಲ ಒಳ್ಳೇದಾಗುತ್ತೆ. ನಾಳೆಕಿಲ್ ನಾಡ್ದೇನೆ ಮಾಡೋದಾದ್ರೆ ಮಾಡ್ರಮ್ಮ, ಏನು ತಯಾರಿ ಇಲ್ಲ ಅಂತಂದ್ರೆ ಅಂತ ಹೇಳೇವ್ರಿ. ಅದಕ್ಕೆ ನಾಳೆಕಿಲ್ ನಾಡ್ದೇನೆ ಮಾಡಿ ಮದುವೆ ಮುಗಿಸ್ಬಿಡೋಣ ಅಮ್ಮವ್ರೆ. ಆಮೇಲೆ ಯಾಕೆ ಏನಾನ ಅಡ್ಡಿ ಆತಂಕಗಳು ಬಂದಾವು. ಅದಕ್ಕೇನೆ ಯಾಕೆ ಹೇಳಿ, ಇವತ್ತೇ ಕಳಿಸ್ತೀನಿ ನೇತ್ರ ಮನೆಗೆ. ನಾಳೆಕಿಲ್ ನಾಡ್ದು ಒಳ್ಳೆ ಮುಹೂರ್ತ ಐತಂತೆ, ನೀವು ಎಲ್ಲ ಮದುವೆಗೆ ತಯಾರಿ ಮಾಡ್ಕೊಂಡು ಬಂದ್ಬಿಡ್ರಿ ಅಲ್ಲಿ ದೇವಸ್ಥಾನ ತಕ್ಕೆ ಅಂತಾನ ಹೇಳ್ತೀನಿ. ಅವ್ರು ತಯಾರಿ ಮಾಡ್ಕೊಂಡು ಹೆಣ್ ಕರ್ಕೊಂಡು ಬರ್ತಾರೆ. ನಾವು ಇತ್ಲಾಗಿಂದನ ಗಂಡು ಕರ್ಕೊಂಡು ಹೋಗೋಣ. ಯಾರಿಗೂ ಹೇಳಕ್ ಹೋಗ್ಬೇಡ ನಮ್ಮೂರಿನ ಜನಗಳಿಗೆ. ಸರಿ ಇಲ್ಲ, ಅವು ಬಂದ ಆಮೇಲೆ ಅಲ್ಲಿ ಎಲ್ಲನ ಕೆಡ್ಸ್ಕಿಡ್ಸೇವು ಮದ್ವೆನ. ಹಂಗ ಅದೇನೋ ನಿಜ ಅಮ್ಮವ್ರೆ, ನೀವ್ ಹೇಳ್ದಂಗೆ ನನ್ನ ಮದ್ವೆನ ನಿಲ್ಸಕ್ಕೆ ಏನಾದ್ರೂ ಮಾಡಿರಿ. ನಮ್ಮೂರಿನ ಹೆಂಗಸರು ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಯಾರಿಗೂ ಹೇಳಕ್ ಹೋಗಿಲ್ಲ, ಮದ್ವೆ ಅಂತ ಮಾತ್ರ ಹೇಳಿದೀನಿ. ಒಟ್ಟಿನಲ್ಲಿ ನೇತ್ರನ ದಿನ ನನ್ನ ಮಗುಗೆ ತಂದ್ಕೊಂತೀವಿ ಅಂತ ಹೇಳಿದೀನಿ ಎಲ್ಲಾರ್ಗು. ಹೇಳಿರಿ, ಏನು ತೊಂದ್ರೆ ಇಲ್ಲ ಬಿಡ್ರಿ ಅಮ್ಮವ್ರಿ. ಸರಿ ಬಿಡು, ಗೊತ್ತಾದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಯಾರಿಗೂ ಗೊತ್ತಾಗದೆ ಇರತ್ತಾಗೆ ದೇವಸ್ಥಾನ ಐತಿ. ನಾನು ಅಲ್ಲಿ ನೇತ್ರ ಮಗು ಹೇಳಿದೀನಿ, ಆ ದೇವಸ್ಥಾನ ತಕ್ಕೆ ಹೋಗೋಣ. ಅಲ್ಲಿಗೆ ನಮ್ಮೂರವ್ರು ಯಾರು ಬರಲ್ಲ. ಅಲ್ಲಾದ್ರೆ ಯಾವ ಅಡ್ಡಿ ಆತಂಕ ಇಲ್ದಂಗೆ ಮದ್ವೆ ಮಾಡ್ಕೊಂಡು ತಾಳಿ ಕಟ್ಟಿಸ್ಕೊಂಡ್ ಬಂದ್ ಬಿಡ್ಬೋದು. ಇನ್ನೇನು ಮದ್ವಿಗೆಲ್ಲ ತಯಾರಿ ಮಾಡ್ಕೆ. ಅದೇ ಅಮ್ಮವ್ರೆ, ತಯಾರಿ ಮಾಡ್ಕೆಮಕ್ಕೆ ಏನಾದ್ರೂ ಒಂದಿಷ್ಟು ಅಡಿಕೆಲೆ, ಹೂವ, ಹಣ್ಣು, ಆಮೇಲೆ ಒಂದು ದಾರೆ ಸೀರೆನಾದ್ರೂ ಎಣ್ಣಿಗೆ ತರಬೇಕು, ತಾಳಿ ತರಬೇಕು. ಅದಕ್ಕೆ ಒಂದಿಷ್ಟು ದುಡ್ಡು ಬೇಕಾಗಿತ್ತು ಅಮ್ಮವ್ರೆ. ಇದ್ರೆ ಕೊಡ್ತಿದ್ರ? ಒಂದ್ 1,000ನೋ 2,000ನೋ ಇದ್ರೆ. ಹೌದಲ್ವೇ? ತಾಳಿನೂ ಗಣ್ಣರೆ ತರಬೇಕು, ಒಂದ್ ದಾರೆ ಸೀರೆನೂ ತರಬೇಕು. ಆಮೇಲೆ ಎಲೆ ಅಡಿಕೆ, ಹಣ್ಣು, ಹೂನಾರ ಎಲ್ಲ ತರ್ಬೇಕಲ್ವೇ? ಸರಿ ಇರು, ಕೊಡ್ತೀನಿ. ನನ್ಗೂ ಯಾಕನ ಒಂಥರ ತಲೆನೋವು ಬಂದಂಗಾಗಿತ್ತು. ಅದಕ್ಕೆ ಗುಲಾಬಿಗೆ ಕಾಪಿ ಕಾಸ ಕೇಳಿದೀನಿ. ಇರು, ನೀನು ಒಂದಿಟ್ಟು ಕಾಪಿ ಕುಡ್ದು ಕೊಡ್ತೀನಿ, ದುಡ್ಡ ತಾಂಡು ಹೋಗಿವಂತೆ. ಆದ್ರೆ ಇದನ್ನ ಸಾಲ ಅಂತ ಕೊಡ್ತಾ ಇರೋದು. ಏನೋ 5 ರೂಪಾಯಿ 10 ರೂಪಾಯಿ ಆದ್ರೆ ಹಂಗೆ ಕೊಡ್ತಿದ್ದೆ. ಇಷ್ಟೊಂದು ದುಡ್ಡೆಲ್ಲ ಹಂಗೆ ಕೊಡಕ್ಕಾಗಲ್ಲಮ್ಮ.
ಸಾಲ ಅಂತ ಕೊಡ್ತೀನಿ, ನೀನು ನಿನ್ನ ಮಗನು ಬಂದು ಮದ್ವೆ ಆದ್ಮೇಲೆ ಕೂಲಿ ಮಾಡಿ ತೀರಿಸ್ಬೇಕು ಎಲ್ಲಾನ ಹಂಗ. ಆ ಸಾಲ ಅಂತನ? ಅಯ್ಯೋ ನಾನು ಏನ್ ಕೇಳಿದ್ರು ಕೊಡ್ತಾರೆ ಕಾಳಮ್ಮರು ಅಂತ ತಿಳ್ಕೊಂಡಿದ್ದೆ. ಆದ್ರೆ ದುಡ್ಡನಾಗ ಮಾತ್ರನ ಬಹಳ ಹುಷಾರು ಇವ್ರು. ನೋಡ್ದ, ಸಾಲ ಅಂತ ಕೊಡ್ತೀನಿ ಬಂದು ತೀರ್ಸು ಅಂತ ಹೇಳ್ತಾ ಇದ್ದಾರೆ. ಹೋಗ್ಲಿ ಬಿಡು, ಹೆಂಗೋ ಸಾಲನಾದ್ರೂ ಕೊಡ್ತಾ ಇದಾರಲ್ಲ. ನಾವು ಕೇಳಿದ್ರೆ ಇನ್ಯಾರೂ ಸಾಲ ಕೊಡ್ತಾ ಇರ್ಲಿಲ್ಲ, ಇವರು ಸಾಲನಾದ್ರೂ ಕೊಡ್ತಾರಲ್ಲ, ಅದಕ್ಕೆ ಸಂತೋಷ ಪಡ್ಬೇಕು. ಹೆಂಗೋ ನನ್ನ ಮಗನ ಮದ್ವೆನ ಮುಂದಿನ ಮಾಡ್ತಾ ಇದಾರಲ್ಲ, ಅಷ್ಟೇ ಸಮಾಧಾನ ನನ್ಗೆ. ಏನ್ ಯೋಚನೆ ಮಾಡ್ತಾ ಇದೀಯ ಸಾಕಮ್ಮ ಹಂಗೆ? ಹಾ ಏನು ಇಲ್ಲ ಅಮ್ಮೋರೆ, ಹೆಂಗೋ ನಿಮ್ ದಯೆಯಿಂದನ ನನ್ನ ಮಗುಗೂ ಮದ್ವೆ ಆಗ್ತೈತಲ್ಲ, ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇನೆ. ಸರಿ ಆಯ್ತು ಬಿಡಿ, ನಾನಿನ್ನ ಹೋಗ್ತೀನಿ. ದುಡ್ಡು ಕೊಡ್ತೀರಾ? ಕೊಡ್ತೀನಿ ರೀ, ಕಾಫಿ ಕುಡ್ದು ಆಮೇಲೆ ಕೊಡ್ತೀನಿ. ಇರು, ನೀನು ಒಂದಿಟ್ಟು ಕಾಫಿ ಕುಡ್ದು ಇಸ್ಕೊಂಡು ಹೋಗಿವೆಂತಿ. ಕುಕ್ಕ ಹಂಗೆ. ಸರಿ ಅಮ್ಮರೇ, ಇಲ್ಲೇ ಕುಕ್ಕೊಂಡಿರ್ತೀನಿ ಹೇಳ್ರಿ ಮಂಚದ ಮೇಲೆ. ಅಮ್ಮೋರೆ ತಗೊಳ್ರಿ ಕಾಫಿ. ಗುಲಾಬಿ ಇನ್ನೂ ಒಂದು ಲೋಟ ಕಾಫಿ ಇದ್ರೆ ಸಾಕಮ್ಗೊಂದು ಲೋಟ ತಂದು ಕೊಡಿ. ಕುಡಿಲಿ ಅವಳನು. ಅಮ್ಮೋರೆ ಇಲ್ಲ, ನಿಮಗೆ ಸರಿಯಾಗಿ ಅಷ್ಟೇ ನಾನು ಕಾಸಿದ್ದು, ಜಾಸ್ತಿ ಕಾಸಿಲ್ಲ ಏನೂ ಇಲ್ಲ. ನೀವು ಕುಡೀರಿ ಪರವಾಗಿಲ್ಲ. ಸಾಕಮ್ಮ ಏನು ಯಾವಾಗ್ಲೂ ಬತ್ತಲೇ ಇರ್ತೈತೆ, ಕುಡಿತೈತೆ. ಯಾವಾಗಾದ್ರೂ ಇನ್ನೊಂದ್ಸಲ ಏನಾದ್ರೂ ಜಾಸ್ತಿ ಕಾಸಿದಾಗ ಕೊಡ್ತೀನಿ. ಹೋಗ್ಲಿ ಬಿಡಿ ಅಮ್ಮೋರೆ, ನನಗೆ ಕಾಫಿ ಕಾಸು ಕೊಡಕ್ಕೆ ಅವಳಿಗೆ ಇಷ್ಟ ಇಲ್ಲ. ಅವಳ ಮನೆದೇನಾದ್ರೂ ಹೋಗ್ಬಿಡುತ್ತೇನೋ ಅಮ್ಮಂಗೆ. ಇನ್ನೊಂದ್ಸಲ ಬಂದಾಗ ಜಾಸ್ತಿ ಕಾಸ್ದಾಗ ಕೊಡ್ತಾಳಂತೆ, ಹೆಚ್ಚಾದ್ರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅವಳು. ಹೋಗ್ಲಿ ಬಿಡಿ ಅಮ್ಮೋರೆ. ನಿನ್ಗೇನೆ ಕಷ್ಟ, ನಿಂದೇನು ಕಳ್ಕೊಂಬಂಗ ಇದೆಯೇನೆ ಗುಲಾಬಿ? ಹೋಗಿ ಇನ್ನೊಂದ್ಸಲ ಕಾಸ್ಕೆ ಬಂದು ತಂದ್ಕೊಡು. ನಾಳೆಕಿಲ್ ನಾಡ್ದು ಅವ್ರ ಮಗುಗೆ ನಮ್ಮ ನೇತ್ರಮ್ಮನ ನಾದಿನ ಮದುವೆ ಮಾಡ್ಕೊಂತ ಇದ್ದಾಳೆ. ಹೋಗು. ಸರಿ ಅಮ್ಮೋರೆ, ಕಾಸ್ಕೊಂಬತ್ತೀನಿ ಬಿಡಿ, ನನಗೇನು ಕಷ್ಟ ಇಲ್ಲ. ಈ ಮದ್ವೆ ಹೆಂಗ್ ನಡೆಯುತ್ತ ನಾನು ನೋಡ್ತೀನಿ. ಮದ್ವೆ ಆಗುತ್ತೆ ಅಂತ ಹೇಳಿ ತುಂಬಾ ಖುಷಿ ಆಗಿದ್ದಾಳೆ ಈ ಸಾಕಮ್ಮ. ಈ ಮನೆಯಾಳ ಬುಸ್ನಾಗೋಗಿ ಪಾಪ ಆ ಸೂಜಿನ ಮದ್ವೆ ಮಾಡ್ಕೊಡ್ತಾರಂತೆ. ಇಲ್ದೇ ಇರೋದೆಲ್ಲ ಸುಳ್ಳು ಹೇಳಿ ಸೂಜಿ ಜೀವನನ ಹಾಳು ಮಾಡ್ಬೇಕು ಅಂತ ಮಾಡ್ಯಾವ್ರಿ ಈ ಕಾಳಮ್ಮರು ಮತ್ತೆ ಅನಿ ಹತ್ರನು ಸೇರ್ಕೊಂಡು. ಮತ್ತಿನ್ನೇನೇ ಸಮಾಚಾರ ಕಾಳಮ್ಮ? ಏನಿಲ್ಲ ಅಮ್ಮೋರೆ, ನನ್ನ ಮಗನ ಮದ್ವೆ ಎಷ್ಟೊತ್ತಿಗೆ ಆಗುತ್ತೋ ಅಂತ ಹೇಳಿ ಕಾಯ್ತಾ ಇದ್ದೀನಿ. ನಾನು ನೇತ್ರನ ದಿನ ತಂದ್ಕೊಂತಾ ಇದ್ದೀನಿ ಅಂತಾನೆ ಹೇಳಿ ಊರಿನ ಜನಗಳಿಗೆ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ. ಎಲ್ಲಿ ಯಾರು ಏನು ಹೇಳಿ ಮದ್ವೆ ನಿಲ್ಲಂಗ್ ಮಾಡ್ಬಿಡ್ತಾರೋ ಅಂತೇಳಿ ಬಾಯಿ ಹೋದಂಗೆ ಆಗ್ತೈತಿ ಅಮ್ಮೋರೆ. ಯಾಕಾದ್ರೂ ಹೇಳಿದ್ನೋ ಅನ್ನಿಸ್ತೈತಿ. ಹೇಳ್ಬಾರ್ದಾಗಿತ್ತೇನೋ ಅಲ್ವಾ? ಹೇಳ್ಬಾರ್ದಾಗಿತ್ತು ಯಾರಿಗೂ. ನೀನು ಸುಮ್ಮನಿರೋದ್ ಬಿಟ್ಟು ನೀನು ಇನ್ನ ಹೇಳ್ಕೆ ಹೋಗಿದ್ದೆ ದೊಡ್ಡದಾಗಿ ನನ್ನ ಮಗನ ಮದ್ವೆ ಮಾಡ್ತೀವಿ ಅಂತ ಹೇಳಿ. ಬಿಡು, ಈಗೇನು ಆಗಿಲ್ಲ, ಯಾರು ಏನು ತಲೆ ಕೆಡಿಸ್ಕೊಂಬಲ್ಲ. ನಮ್ಗೆ ಯಾಕೆ ಬೇಕು ಅವ್ರ ಸುದ್ದಿ ಅಂತ ಹೇಳಿ ಸುಮ್ಮನಾಗ್ತಾರೆ. ಅದ್ರಾಗೂ ನಾನು ನಿನ್ಕಂಡು ಮದುವೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಇನ್ ಯಾರಿಗೆ ತಾನೇ ಧೈರ್ಯ ಇರುತ್ತೆ ಹೇಳು ಈ ಮದುವೆ ನಿಲ್ಸಕ್ಕೆ? ಯಾರು ಹಂಗೆಲ್ಲ ಏನು ತೊಂದರೆ ಮಾಡಲ್ಲ. ಸುಮ್ಮನಿರು, ಯಾವ ಸುಸು ಯಾವ ಅಡ್ಡಿ ಆತಂಕ ಇಲ್ದೇನೆ ನಿನ್ ಮಗನ ಮದುವೆ ನಡೆಯುತ್ತೆ ಸೂಜಿ ಜೊತೆಗೇನೆ. ಏನು ಯೋಚನೆ ಮಾಡ್ಬೇಡ, ಸುಮ್ಮನಿರು. ಏ ಗುಲಾಬಿ, ಏನು ಕಾಪಿ ಹಿಡ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ಯಲ್ಲ, ತಕೊಂಬ ಜಲ್ದು ತಾಂಬಂದು ಕೊಡು. ಕುಡ್ದು ನಾನು ಹೋಗ್ಬೇಕು. ಇನ್ನ ಮದ್ವಿಗೆ ತಯಾರಿ ಮಾಡ್ಕೋಬೇಕು, ಎಲ್ಲ ತರ್ಬೇಕು. ಹೂವ ಆಮೇಲೆ ಹಣ್ಣು ಆಮೇಲೆ ತಾಳಿ ಬೇರೆ ತರ್ಬೇಕು ಮುಖ್ಯವಾಗಿ. ಹೋಗ್ಬೇಕು ನಾನು ಮಂತಾಕಿ. ತತ್ತ ಇಲ್ಲಿ ಜಲ್ದು ತಕ ಕುಡಿ. ಸರಿ ಅಮ್ಮೋರೆ, ಕಾಪಿ ಕುಡ್ದಿದ್ದಾತು, ಜಲ್ದು ದುಡ್ಡು ತಂದು ಕೊಡ್ರಿ ಅಮ್ಮೋರೆ. ಹೋಗ್ತೀನಿ. ಇನ್ನೇನು ಟೈಮ್ ಇಲ್ಲ, ಏನೂ ಇಲ್ಲ. ನಾಳೆಕಿಲ್ ನಾಡ್ದೇನೆ ಇವತ್ತೇ ಹೋಗಿ ಎಲ್ಲ ತಂದ್ಬಿಡ್ತೀವಿ ನಾನು ನನ್ನ ಮಗನು. ಸರಿ ಆತು, ಇಲ್ಲೇ ನಿಂತ್ಕೊಂಡಿರು, ತಾಮನ್ ಕೊಡ್ತೀನಿ. ಏನೇ ಗುಲಾಬಿ ಹಂಗ್ ನೋಡ್ತಾ ಇದ್ಯಾ? ನಿನಗಂತೂ ನನ್ನ ಮಗನ ಮದ್ವೆ ಆಗೋ ಅದೃಷ್ಟ ಇಲ್ಲ. ನೋಡ್ದ ಇವಾಗ ಎಂತ ಹೆಣ್ಣು ತತ್ತಾ ಇದೀನಿ ಅಂತನ. ನಿನ್ಕಿಂತನ ಅಪ್ಪನಂತ ಹೆಣ್ಣು ತತ್ತಾ ಇದೀನಿ ನನ್ನ ಮಗುಗೆ. ನೀನ್ ಮಕ ಏನ್ ನೋಡ್ಕೊಂಡು ನಿಂತ ಇದ್ಯಾ? ಕಾಪಿ ಕುಡ್ದಿರ ಲೋಟ ತಗೊಂಡೋಗಿ ತೊಳದಿಕ್ಕೋಗಿ ಹೋಗಿ. ಬೇಡಮ್ಮ, ಅಂತ ಅದೃಷ್ಟ ಯಾವ ಹೆಣ್ಣಿಗೂ ಬೇಡ, ನನಗೆ ಅಲ್ಲ. ಅಯ್ಯೋ, ನಿನ್ನಂತ ಹೆಣ್ಣು ನಮಗ್ ಬ್ಯಾಡವೂ ಬೇಡ ಕಣೆ. ಏನೋ ಹೋದ್ರೆ ಹೋಗ್ಲಿ, ನನ್ನ ಮಗ ಇಷ್ಟಪಟ್ಟಿದ್ನಲ್ಲ ಅಂತ ಹೇಳಿ ನಿನ್ನ ಕೇಳಿದೆ ಅಷ್ಟೇನೆ. ನನ್ನ ಮಗನ ಮದ್ವೆ ಆಗು ಅಂತಾನ. ಇಲ್ದಿದ್ರೆ ನಾನೇ ಕೇಳ್ತಿದ್ದೆ ನಿನ್ನ. ನೀನು ಮನೆ ಕೆಲಸ್ತಾಳು. ಹೋಗಿ ನನ್ನ ಮಗ ನಿನ್ನ ಇಷ್ಟಪಟ್ಟಿದ್ನಲ್ಲ, ಹೆಂಗ ಬಿಡತ್ಲಾಗೆ ನೀನಾಗಿ ನೀನು ಬೇಡ ಅಂತಂದು ಒಳ್ಳೆ ಕೆಲಸನೇ ಮಾಡಿದೆ. ಹೆಂಗ ಇವಾಗ ಒಳ್ಳೆ ಹೆಣ್ಣು ತತ್ತಾ ಇದೀವಿ ನನ್ನ ಮಗುಗೆ. ತಗೊಂಡೋಗು ಲೋಟನ. ಏನ್ ಮಕ ನೋಡ್ಕೊಂಡು ನಿಂತಿದ್ದಿ? ಎಷ್ಟು ಕೊಬ್ಬಿಂದ ಮಾತಾಡ್ತಾಳೆ ನೋಡು, ಮನೆ ಕೆಲಸ್ತಾಳು ಅಂತಾನ. ಇವಳು ಆ ಕೆಲಸನೂ ಮಾಡಲ್ಲ, ಬರೀ ತಿರ್ಕೊಂಡು ತಿಂತಾಳೆ ಆ ಮನೆ ಈ ಮನೇನ. ಅಲ್ಲ, ಮಗನ ಮದ್ವೆ ಆಗುತ್ತೆ ಅಂತೇಳಿ ಕನಸು ಕಾಣ್ತಾ ಇದ್ದಾಳೆ. ಆ ಮದ್ವೆ ಬರೇ ಕನಸೆ, ನಿಜ ಅಂತೂ ಆಗಲ್ಲ. ತಾಂಡೋಗು ಕಾಪಿ ಕುಡ್ದರ ಲೋಟನು ಆಮೇಲೆ ಉಂಡಿರ ತಟ್ಟೆ ಅವನ್ ತೊಳೆಯಕಷ್ಟೇ ನಿನ್ ಲಾಯಕ್. ಹೋಗು, ತಾಂಡೋಗಿ ಹೆಚ್ಕಡೆಗೆ ತೊಳೆದು ಹೋಗಿ. ಸಾಕಿ ಸೂಜಿ ನಿನ್ ಮಗನ್ ಮದ್ವೆ ಆಗ್ತಾಳೆ ಅಂತ ಹೇಳಿ ಕಾತ್ಕೊಂಡಿದ್ಯಾ? ಹಂಗೆ ಕನಸು ಕಾಳ್ತಾನೆ ಇರು. ನಿನ್ ಮಗುಗೆ ಸೂಜಿ ಅಲ್ಲ ಶೂರ್ಪನಕ್ಕಿ ಅಂತಾಳೆ ಬರೋದು ಸಾಸಿ. ಅವಾಗ ಗೊತ್ತಾಗುತ್ತೆ ನಿನ್ ಹೆಂಗ್ ಬಗ್ಗಿಸ್ತಾಳೆ ಆ ಸಾಸಿ ಅಂತ. ನೋಡ್ತಾ ಇರು.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.